ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮುಖ್ಯಮಂತ್ರಿಗಳಾಗಿರುವಂತ ಡಿ.ಕೆ. ಶಿವಕುಮಾರ್, ಚಲುವರಾಯಸ್ವಾಮಿ, ಬಾಲಕೃಷ್ಣ ಇವರೆಲ್ಲರೂ ಕೂಡ ಹೋಗಿದ್ರು. ಆದ್ರೂ ಕೂಡ ಸಮಾಧಾನ ಆಗ್ತಾ ಇಲ್ಲ ಕೃಷ್ಣಪ್ಪ ಅವರು. ಕೃಷ್ಣಪ್ಪ ಮತ್ತೆ ಅವರ ಮಗ ಪ್ರಿಯಾ ಕೃಷ್ಣ ಅವರು ಇಬ್ರು ಕೂಡ ಶಾಸಕರು. ಅವರ ಪಟ್ಟಿಷ್ಟೇ ನಮಗ್ ಮಂತ್ರಿ ಸ್ಥಾನ ಬೇಕು, ಅದನ್ನ ಬಿಟ್ಟು ಇನ್ನೇನ್ ಕೊಡೋದಾದ್ರೂ ಬೇಡವೇ ಬೇಡ ಅಂತ ಕಡ್ಡಿ ತುಂಡು ಮಾಡದಂತೆ ಮಾತನಾಡ್ತಾ ಇದ್ದಾರೆ. ಪುತ್ರ ಶಾಸಕ ಪ್ರಿಯಾ ಕೃಷ್ಣ ಅವರಿಗೂ ಕೂಡ ಕೆಲವೊಂದು ಆಫರ್ಗಳನ್ನ ಕೊಡ್ಲಾಗ್ತಾ ಇದೆ. ಅದು ನಿಗಮ ಮಂಡಳಿ ಆಫರು, ಅದ್ಯಾವುದಕ್ಕೂ ಕೂಡ ಬೇಡವೇ ಬೇಡ ಅಂತಿದ್ದಾರೆ ಅವರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನ, ಬಿಡಿ ಅಧ್ಯಕ್ಷ ಸ್ಥಾನ ಆಫರ್ ಮಾಡ್ಲಾಗ್ತಾ ಇದೆ. ನೋ, ಇದ್ಯಾವುದು ಬೇಡ, ನಮ್ಗೆ ಕೊಡಂಗಿದ್ರೆ ಮಂತ್ರಿ ಸ್ಥಾನ ಕೊಡಿ, ಇಲ್ಲ ಅಂದ್ರೆ ಬೇಡವೇ ಬೇಡ. ಇದು ಕೃಷ್ಣಪ್ಪ ಅವರ ಖಡಕ್ ಮಾತಾಗಿದೆ. ಸೊ ಅದಕ್ಕೆ ಒಂದು ಟೆನ್ಷನ್ ಆಗ್ಬಿಟ್ಟಿರೋದು ಈಗ ಹೈಕಮಾಂಡ್ಗೆ, ಏನ್ ಮಾಡೋದು, ಯಾವ ರೀತಿಯಾಗಿ ಸಮಾಧಾನ ಮಾಡೋದು ಅಂತ. ಸೊ ಆ ಕಾರಣಕ್ಕೋಸ್ಕರ ಬಿ.ಕೆ. ಹರಿಪ್ರಸಾದ್ ಕೆಪಿಸಿಸಿ ಅಧ್ಯಕ್ಷರು ಅವರೇ ಸ್ವತಃ ಕೃಷ್ಣಪ್ಪ ಅವರ ನಿವಾಸಕ್ಕೆ ಹೋಗಲಿದ್ದಾರಂತೆ. ಮುಖ್ಯಮಂತ್ರಿಗಳು ಹೋದ್ರು, ವರ್ಕೌಟ್ ಆಗಿಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಹೋದ್ರು, ವರ್ಕೌಟ್ ಆಗಿಲ್ಲ. ಚಲುವರಾಯಸ್ವಾಮಿ ಅವರು ಹೋದ್ರು, ಅವರ ಸಂಬಂಧಿ ಬಾಲಕೃಷ್ಣ ಅವರು ಕೂಡ ಹೋದ್ರು, ಅದ್ಯಾವುದು ವರ್ಕೌಟ್ ಆಗಿಲ್ಲ. ಬಿ.ಕೆ. ಹರಿಪ್ರಸಾದ್ ಅವರಿಂದ ಆಗುತ್ತಾ ಗೊತ್ತಿಲ್ಲ. ಕೃಷ್ಣಪ್ಪ ಅವರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಕೃಷ್ಣಪ್ಪ ಅವರು ಹೇಳಿರೋದಿಷ್ಟೇ, ಕೊಡಂಗಿದ್ರೆ ಮಂತ್ರಿ ಸ್ಥಾನ, ಇಲ್ಲ ಅಂದ್ರೆ ಬೇಡವೇ ಬೇಡ, ನಮಗೆ ಗೊತ್ತಿದೆ ಮುಂದೆ ಏನ್ ಮಾಡೋದು ಅಂತ ಹೇಳಿದ್ದಾರೆ. ಯಾಕೆಂದ್ರೆ ವೈಯಕ್ತಿಕ ವರ್ಚಸ್ಸು ಇರೋದು ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ ಅವರಿಗೆ. ಇಲ್ಲ ಅವರಿಗೆ ಸಚಿವ ಸ್ಥಾನ ಕೊಡದೆ ಹೋದ್ರು ಮ್ಯಾನೇಜ್ ಮಾಡ್ಬೋದು ಅನ್ನೋದೇ ಆದ್ರೆ ಹಂಗಾಗಲ್ಲ. ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ತಮ್ಮ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಗೆದ್ಕೊಂಡು ಬರ್ತಾ ಇರುವಂತವ್ರು ಕೃಷ್ಣಪ್ಪ ಮತ್ತೆ ಪ್ರಿಯಾ ಕೃಷ್ಣ. ಅದ್ರ ಜೊತೆಗೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಬೇರೆ GBA ಎಲೆಕ್ಷನ್ ಇದೆ. ಇವ್ರು ಏನಾದ್ರೂ ನ್ಯೂಟ್ರಲ್ ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಕನ್ಸಿದೆಯಲ್ಲ, ಇಲ್ಲ ಅಧಿಕಾರಕ್ಕೆ ಏರಬೇಕು ಅಂತ, ಅದಕ್ಕೆ ಎಳ್ಳು ನೀರು ಬಿಟ್ಟಂತ ಆಗ್ಬಿಡುತ್ತೆ.